ಹೆಲೋ ಎವ್ರಿವನ್. ಜರ್ನಲ್ ಎಂಟ್ರೀಸ್ ಹೇಗೆ ಪಾಸ್ ಮಾಡೋದು ಅಂತ ನೋಡ್ತಾ ಇದ್ರಿ. ಹಾಗೆ ನೆಕ್ಸ್ಟ್ ಟ್ರಾನ್ಸಾಕ್ಷನ್ಸ್, ನೆಕ್ಸ್ಟ್ ಎಂಟ್ರೀಸ್ ಹೇಗೆ ಪಾಸ್ ಮಾಡೋದಂತ ನೋಡೋಣ. ನೆಕ್ಸ್ಟ್ 8th ಒನ್, ಪೇಯ್ಡ್ ರೆಂಟ್ ಟು ಲ್ಯಾಂಡ್ ಲಾರ್ಡ್ ₹3000 ಅಂತಂದರೆ ಏನು ಮಾಡ್ತಾ ಇದ್ದಾರೆ, ಲ್ಯಾಂಡನ್ನು ತಗೊಂಡಿರೋ ಅಂಥದ್ದು, ರೆಂಟಿಗೆ ತಗೊಂಡಿರೋ ಅಂಥದ್ದು. ಆ ಲ್ಯಾಂಡಿಗೆ ಏನು ಮಾಡ್ತಾ ಇದ್ದಾರೆ, ರೆಂಟನ್ನು ಪೇ ಮಾಡ್ತಾ ಇದ್ದಾರೆ. ಇಲ್ಲಿ ಎರಡು ಥರ ಬರುತ್ತೆ, ಎರಡು ಅಕೌಂಟ್ ಬರುತ್ತೆ. ಒಂದು ರೆಂಟ್ ಅಕೌಂಟು, ಇನ್ನೊಂದು ಲ್ಯಾಂಡ್ ಅಕೌಂಟ್ ಅಂತ. ಇಲ್ಲಿ ರೆಂಟ್ ಅಂತಂದರೆ ಏನು, ಅಲ್ಲಿ ಅಸೆಟಿಗೆ ಏನು ಮಾಡ್ತಾ ಇದ್ದಾರೆ, ಕ್ಯಾಶನ್ನು ಪೇ ಮಾಡ್ತಾ ಇರೋವಂಥದ್ದು. ಪೇಯ್ಡ್ ರೆಂಟ್ ಟು ಲ್ಯಾಂಡ್ ಲಾರ್ಡ್ ₹3000. ಲ್ಯಾಂಡನ್ನೇ ಪೇ ಮಾಡ್ತಾ ಇಲ್ಲ, ಕ್ಯಾಶನ್ನು ಪೇ ಮಾಡ್ತಾ ಇರೋದು. ಹಾಗಾಗಿ ರೆಂಟ್ ಅಕೌಂಟ್ ಒಂದು ಬರುತ್ತೆ, ಇನ್ನೊಂದು ಲ್ಯಾಂಡ್ ಲಾರ್ಡಿಗೆ ರಿಲೇಟೆಡ್ ಆಗಿ ಕ್ಯಾಶ್ ಅಕೌಂಟ್ ಬರೋ ಅಂಥದ್ದು. ಇಲ್ಲಿ ರೆಂಟ್ ಅಂತಂತಂದರೆ ಏನು, ಇಟ್ ಈಸ್ ಅ ಎಕ್ಸ್ಪೆಂಡಿಚರ್. ಎಕ್ಸ್ಪೆಂಡಿಚರ್ ಅಂತಂದರೆ ನಾಮಿನಲ್ ಅಕೌಂಟ್ ಅಂಡರಲ್ಲಿ ಬರುತ್ತೆ. ನಾಮಿನಲ್ ಅಕೌಂಟ್ ರೂಲ್ ಏನಂತ ಹೇಳುತ್ತೆ, ಡೆಬಿಟ್ ಆಲ್ ದ ಎಕ್ಸ್ಪೆನ್ಸಸ್ ಅಂತ ಹೇಳುತ್ತೆ. ರೆಂಟನ್ನು ನಾವು ಪೇ ಮಾಡ್ತಾ ಇದ್ದೀವಿ, ಪೇಯ್ಡ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ರೆಂಟ್ ಏನಾಗುತ್ತೆ, ಎಕ್ಸ್ಪೆಂಡಿಚರ್ ಆಗುತ್ತೆ. ಇನ್ ಕೇಸ್ ರಿಸೀವ್ ರೆಂಟ್ ಅಂತ ಬಂದಿತ್ತು ಅಂತಂದರೆ ಆಗ ರೆಂಟ್ ಏನಾಗ್ತಿತ್ತು, ಇನ್ಕಮ್ ಆಗ್ತಾ ಇತ್ತು. ರಿಸೀವ್ ಮಾಡಿಕೊಂಡ್ರೆ ಅದು ಇನ್ಕಮ್ಮು, ಪೇಯ್ಡ್ ಮಾಡಿದ್ರೆ ಎಕ್ಸ್ಪೆಂಡಿಚರ್ ಆಗಿರುತ್ತೆ. ಹಾಗಾಗಿ ರೆಂಟ್ ಇಲ್ಲಿ ಏನಾಗುತ್ತೆ, ಎಕ್ಸ್ಪೆಂಡಿಚರ್ ಅಂತ ಕನ್ಸಿಡರ್ ಮಾಡ್ತೀವಿ. ಎಕ್ಸ್ಪೆಂಡಿಚರ್ ಎಲ್ಲದೂ ಕೂಡ ಡೆಬಿಟಿಗೆ ಹಾಕಬೇಕು. ಹಾಗಾಗಿ ರೆಂಟ್ ಅಕೌಂಟು ಡೆಬಿಟಿಗೆ ಬರುತ್ತೆ. ನೆಕ್ಸ್ಟ್ ಕ್ಯಾಶ್ ಅಂತಂದರೆ ಏನು, ರಿಯಲ್ ಅಕೌಂಟಿಗೆ ಬರೋ ಅಂಥದ್ದು. ರಿಯಲ್ ಅಕೌಂಟ್ ರೂಲ್ ಏನಂತ ಹೇಳುತ್ತೆ, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತ ಹೇಳುತ್ತೆ. ಅಂದರೆ ರೆಂಟನ್ನು ಪೇ ಮಾಡ್ತಾ ಇದ್ದೀವಿ ಅಂತಂದರೆ ಕ್ಯಾಶ್ ನಮ್ಮಿಂದ ಗೋಸ್ ಔಟ್ ಆಗ್ತಿದೆ. ಹಾಗಾಗಿ ಕ್ಯಾಶ್ ಏನಾಗುತ್ತೆ, ಕ್ರೆಡಿಟಿಗೆ ಬರೋ ಅಂಥದ್ದು. ಜರ್ನಲ್ ಎಂಟ್ರೀಸ್ ಏನಂತ ಬರುತ್ತೆ, ರೆಂಟ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಬೀಯಿಂಗ್ ದ ರೆಂಟ್ ಪೇಯ್ಡ್. ಎಷ್ಟು, ₹3000 ಪೇ ಮಾಡ್ತಾ ಇದ್ದಾರೆ. ಹಾಗಾಗಿ 3000 ಡೆಬಿಟ್ ಮತ್ತು ಕ್ರೆಡಿಟಿಗೆ ಹಾಕುವಂಥದ್ದು. ನೆಕ್ಸ್ಟ್ ಇಲ್ಲಿ ಫಂಕ್ಷನಲ್ ಕೀ ಯಾವ್ದು ಯೂಸ್ ಮಾಡ್ತೀರಾ ಅಂತಂದರೆ F5 ಯಾಕಂತಂದರೆ ಪೇಮೆಂಟು, ಪೇಯ್ಡ್ ಮಾಡಿದ್ದೀವಿ ಅಂತಂದರೆ ರೆಂಟನ್ನು ಪೇ ಮಾಡಿದ್ದೀವಿ. ಪೇಮೆಂಟಿಗೆ ರಿಲೇಟೆಡ್ ಆಗಿ ಏನು ಬರುತ್ತೆ, ಅದು ಪೇಮೆಂಟಿಗೆ ರಿಲೇಟೆಡ್ ಆಗಿ ಬರೋ ಅಂಥ ವೋಚರು ಪೇಮೆಂಟ್ ವೋಚರ್ ಆಗಿರುತ್ತೆ. ಹಾಗಾಗಿ F5 ಫಂಕ್ಷನಲ್ ಕೀಯನ್ನು ಅಪ್ಲೈ ಮಾಡಬೇಕು. ನೆಕ್ಸ್ಟು ಸ್ಯಾಲರಿಯನ್ನು ಪೇ ಮಾಡ್ತಾ ಇರೋ ಅಂಥದ್ದು. ಸ್ಯಾಲರಿ ಅಂತಂದರೆ ಏನು, ಇಟ್ ಈಸ್ ಅ ಎಕ್ಸ್ಪೆಂಡಿಚರ್ ಅಂತಂದರೆ ನಿಮಗೆ ಗೊತ್ತು, ಅದು ನಾಮಿನಲ್ ಅಕೌಂಟಿಗೆ ಬರುತ್ತೆ. ಎಲ್ಲ ಎಕ್ಸ್ಪೆನ್ಸಸ್ಸು ಡೆಬಿಟಿಗೆ ಹಾಕಬೇಕು. ಸ್ಯಾಲರೀಸ್ ಅಕೌಂಟು ಡೆಬಿಟಿಗೆ ಬರುತ್ತೆ. ಇನ್ನು ಮ್ಯಾನೇಜರ್ಗೆ ಏನು ಮಾಡ್ತಾ ಇರೋವಂಥದ್ದು, ಪೇ ಮಾಡ್ತಾ ಇರೋವಂಥದ್ದು. ಹಾಗಾಗಿ ಮ್ಯಾನೇಜರ್ ಅಂತಂದರೆ ಆ ಕಂಪ್ನಿ ಒಳಗೇ ಬರೋ ಅಂಥದ್ದು, ಅವರಿಗೆ ಕ್ಯಾಶನ್ನು ಕೊಟ್ಟಿದ್ದೀವಿ. ಇಲ್ಲಿ ಕ್ಯಾಶ್ ಅಕೌಂಟ್ ಬರುತ್ತೆ. ಸ್ಯಾಲರಿ ಅಕೌಂಟ್ ಒಂದು ಬರುತ್ತೆ, ಇನ್ನೊಂದು ಕ್ಯಾಶ್ ಅಕೌಂಟ್ ಬರುತ್ತೆ. ಇಲ್ಲಿ ಯಾರಾದರೂ ಪರ್ಸನ್ಸು ಒಂದು ಬಿಸ್ನೆಸ್ಸಿಂದ ಆಚೆಯವರಾಗಿದ್ದರೆ ಆಗ ಏನು ಮಾಡ್ತೀವಿ, ಇಲ್ಲಿ ಬೇರೆ ಕಂಪ್ನಿ ಮ್ಯಾನೇಜರ್ ಆಗಿತ್ತು ಅಂತಂದರೆ ಇಲ್ಲಿ ಆ ಮ್ಯಾನೇಜರ್ ಅಕೌಂಟ್ ಅಂತ ಕ್ರಿಯೇಟ್ ಮಾಡ್ತಿದ್ವಿ. ಮ್ಯಾನೇಜರ್ ಅಂತಂದರೆ ಒಂದು ಕಂಪ್ನಿ ಒಳಗೆ ಬರೋವಂಥ ಎಂಪ್ಲಾಯಿ ಆಗಿರೋದ್ರಿಂದ ಇಲ್ಲಿ ಕ್ಯಾಶ್ ಅಕೌಂಟನ್ನು ಕನ್ಸಿಡರ್ ಮಾಡಬೇಕು. ಅದನ್ನು ಮತ್ತು ಅವರು ಬೇರೆ ಪರ್ಸನ್ನು ಅಂತ, ಬೇರೆ ಪರ್ಸನಲ್ ಅಕೌಂಟ್ ಅಂತ ಕನ್ಸಿಡರ್ ಮಾಡಬಾರ್ದು. ಇಲ್ಲಿ ಸ್ಯಾಲ್ರೀಸ್ ಅಕೌಂಟ್ ಮತ್ತು ಕ್ಯಾಶ್ ಅಕೌಂಟ್ ಬರುತ್ತೆ. ಸ್ಯಾಲ್ರೀಸು ಡೆಬಿಟಿಗೆ ಬರುತ್ತೆ ಅಂತಂದರೆ ಅದು ಎಕ್ಸ್ಪೆಂಡಿಚರು. ಇನ್ನು ಕ್ಯಾಶ್ ಏನಾಗುತ್ತೆ, ಗೋಸ್ ಔಟ್ ಆಗುತ್ತೆ. ಸ್ಯಾಲ್ರಿ ಕೊಡ್ತಿದ್ದೀವಿ ಅಂತಂದರೆ ಕ್ಯಾಶ್ ನಮ್ಮಿಂದ ಹೋಗುತ್ತೆ. ಹಾಗಾಗಿ ಕ್ರೆಡಿಟಿಗೆ ಬರುತ್ತೆ. ಸ್ಯಾಲರೀಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ 1000 ಡೆಬಿಟಿಗೆ 1000, ಕ್ರೆಡಿಟಿಗೆ 1000 ಹಾಕ್ತೀರಾ. ನೆಕ್ಸ್ಟ್ ನರೇಷನ್, ಬೀಯಿಂಗ್ ದ ಸ್ಯಾಲರಿ ಪೇಯ್ಡ್ ಟು ಮ್ಯಾನೇಜರ್ ಅಂತ ನರೇಷನ್ ಬರೀಬೇಕು. ಅದಾದಮೇಲೆ ಫಂಕ್ಷನಲ್ ಕೀ, ಇದಕ್ಕೂ ಕೂಡ F5 ಬರುತ್ತೆ. ಯಾಕಂತಂದರೆ ಸ್ಯಾಲ್ರಿಯನ್ನು ಪೇ ಮಾಡಿದ್ದೀವಿ. ಏನೆಲ್ಲ ಪೇಮೆಂಟ್ ಆಗುತ್ತೆ ಒಂದು ಆರ್ಗನೈಸೇಷನಲ್ಲಿ ಎಕ್ಸೆಪ್ಟ್ ಪರ್ಚೇಸ್ ಅಂತಂದರೆ ಅಲ್ಲೂ ಕೂಡ ಪೇಮೆಂಟ್ ಮಾಡ್ತೀವಿ, ಆದರೆ ಅದು ಪರ್ಚೇಸ್ ವೋಚರಿಗೆ ಬರುತ್ತೆ. ಪರ್ಚೇಸನ್ನು ಬಿಟ್ಟು ಬೇರೆ ಏನಾದರೂ ಪೇಮೆಂಟ್ ಮಾಡಿದ್ರೆ, ಅದು ಸ್ಯಾಲರೀಸ್ ಆಗಿರ್ಬೋದು, ರೆಂಟ್ ಆಗಿರ್ಬೋದು, ವೇಜಸ್ ಆಗಿರ್ಬೋದು, ಇವು ಎಲ್ಲ ಏನಾಗುತ್ತೆ, ಪೇಮೆಂಟ್ ವೋಚರಿಗೆ ಬರೋ ಅಂಥದ್ದು. ಹಾಗಾಗಿ F5 ಫಂಕ್ಷನಲ್ ಕೀಯನ್ನು ಯೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ 10th ಒನ್, ಸೋಲ್ಡ್ ಫರ್ನಿಚರ್ ಫಾರ್ ಕ್ಯಾಶ್. ಸೇಲ್ ಮಾಡ್ತಾ ಇರೋವಂಥದ್ದು. ಇಲ್ಲಿ ಎರಡು ಅಕೌಂಟ್ ಬರುತ್ತೆ, ಫರ್ನಿಚರ್ ಅಕೌಂಟು ಮತ್ತು ಕ್ಯಾಶ್ ಅಕೌಂಟ್ ಬರೋವಂಥದ್ದು. ಫರ್ನಿಚರ್ ಅಕೌಂಟು ಡೆಬಿಟಿಗೆ ಬರುತ್ತಾ ಕ್ರೆಡಿಟಿಗೆ ಬರುತ್ತಾ ಅಂತ ನೋಡ್ಕೋಬೇಕು.
ಯಾಕಂತಂದರೆ ಫರ್ನಿಚರ್ ಅಂತಂದರೆ ಅಸೆಟ್ಟು, ಇದು ರಿಯಲ್ ಅಕೌಂಟಿಗೆ ಬರುತ್ತೆ. ರಿಯಲ್ ಅಕೌಂಟ್ ರೂಲ್ ಏನಂತ ಹೇಳುತ್ತೆ, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತ ಹೇಳುತ್ತೆ. ಫರ್ನಿಚರನ್ನು ಸೇಲ್ ಮಾಡ್ತಾ ಇದ್ದೀವಿ ಅಂತಂದರೆ ಅದು ಗೋಸ್ ಔಟ್ ಆಗುತ್ತೆ. ಹಾಗಾಗಿ ಕ್ರೆಡಿಟಿಗೆ ಸ್ಯಾಲರಿ ಇದು ಫರ್ನಿಚರನ್ನು ಹಾಕಬೇಕು. ನೆಕ್ಸ್ಟು ಫರ್ನಿಚರನ್ನು ಸೇಲ್ ಮಾಡಿದ್ರೆ ಕ್ಯಾಶ್ ಏನಾಗುತ್ತೆ, ಇನ್ವರ್ಡ್ ಆಗುತ್ತೆ. ಹಾಗಾಗಿ ಕ್ಯಾಶ್ ಅನ್ನೋದು ಡೆಬಿಟಿಗೆ ಬರುತ್ತೆ. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತ. ಹಾಗಾಗಿ ಕ್ಯಾಶ್ ಅಕೌಂಟ್ ಡೆಟಾರ್ ಟು ಫರ್ನಿಚರ್ ಅಕೌಂಟ್ ಅಂತ ಹಾಕ್ತೀರಾ. ನೆಕ್ಸ್ಟು ನರೇಷನ್, ಬೀಯಿಂಗ್ ಫರ್ನಿಚರ್ ಸೋಲ್ಡ್ ಫಾರ್ ಕ್ಯಾಶ್ ₹1000. ಇದಕ್ಕೆ ಫಂಕ್ಷನಲ್ ಕೀ ಯಾವ್ದು ಬರುತ್ತೆ ಅಂತಂದರೆ F6. ಯಾಕಂತಂದರೆ ಫರ್ನಿಚರನ್ನು ಸೇಲ್ ಮಾಡಿದಾಗ ನಾವು ಮನಿಯನ್ನು ರಿಸೀವ್ ಮಾಡ್ಕೊಳ್ತೀವಿ. ಮನಿ ರಿಸೀವ್ ಮಾಡ್ಕೊಳ್ತಾ ಇದ್ದೀವಿ ಅಂತಂದರೆ ವೆನ್ ವಿ ರಿಸೀವ್ ದ ಚೆಕ್ ಆರ್ ಕ್ಯಾಶ್ ಇಟ್ ಕನ್ಸಿಡರ್ಡ್ ಆ್ಯಸ್ ರೆಸಿಪ್ಟ್ ವೋಚರ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಇಲ್ಲಿ F6 ಫಂಕ್ಷನಲ್ ಕೀಯನ್ನು ಹಾಕಬೇಕು. ನೆಕ್ಸ್ಟು ರಿಸೀವ್ಡ್ ಕಮಿಷನ್ ಫ್ರಮ್ ಸುರೇಶ್ ₹2000. ಸುರೇಶ್ ಅನ್ನೋರಿಂದ ಏನು ಮಾಡ್ತಾ ಇದ್ದೀವಿ, ಕಮಿಷನನ್ನು ರಿಸೀವ್ ಮಾಡ್ಕೊಳ್ತಾ ಇದ್ದೀವಿ. ಅದು ಕ್ಯಾಶೆಲ್ಲ ರಿಸೀವ್ ಮಾಡ್ಕೊಂಡಿರೋದು. ಹಾಗಾಗಿ ಕಮಿಷನ್ ಅಕೌಂಟ್ ಮತ್ತು ಕ್ಯಾಶ್ ಅಕೌಂಟ್ ಅಂತ ಬರುತ್ತೆ. ಕಮಿಷನ್ ಅಂತಂದರೆ ಏನು, ಇಟ್ ಈಸ್ ಅ ನಾಮಿನಲ್ ಅಕೌಂಟು. ನಾಮಿನಲ್ ಅಕೌಂಟಲ್ಲಿ ಬರೋ ಅಂಥದ್ದು. ಅದು ಪೇ ಮಾಡಿದ್ರೆ ಎಕ್ಸ್ಪೆಂಡಿಚರ್ ಆಗುತ್ತೆ, ರಿಸೀವ್ ಮಾಡಿಕೊಂಡ್ರೆ ಇನ್ಕಮ್ ಆಗುತ್ತೆ. ನಾಮಿನಲ್ ಅಕೌಂಟ್ ರೂಲ್ ಏನಂತ ಹೇಳುತ್ತೆ, ಡೆಬಿಟ್ ಆಲ್ ದ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಆಲ್ ದ ಇನ್ಕಮ್ಸ್ ಆ್ಯಂಡ್ ಗೇನ್ಸ್ ಅಂತ ಹೇಳುತ್ತೆ. ಅಂತಂದರೆ ಕಮಿಷನನ್ನು ನಾವು ರಿಸೀವ್ ಮಾಡ್ಕೊಳ್ತಾ ಇದ್ದೀವಿ, ಹಾಗಾಗಿ ಅದು ಕ್ರೆಡಿಟಿಗೆ ಬರುತ್ತೆ. ನೆಕ್ಸ್ಟು ಸುರೇಶ್ ಅವರಿಂದ ಕ್ಯಾಶನ್ನು ನಾವು ರಿಸೀವ್ ಮಾಡ್ಕೊಳ್ತಾ ಇರೋದು. ಕಮಿಷನ್ ಅಕೌಂಟ್ ಒಂದು ಬರುತ್ತೆ, ಕ್ಯಾಶ್ ಅಕೌಂಟ್ ಒಂದು ಬರುತ್ತೆ. ಕ್ಯಾಶ್ ಏನಾಗ್ತಿದೆ, ಕಮ್ಸ್ ಇನ್ ಆಗ್ತಿದೆ. ಇದು ರಿಯಲ್ ಅಕೌಂಟಲ್ಲಿ ಕಮ್ಸ್ ಇನ್ ಅಂತಂದರೆ ಕ್ಯಾಶ್ ಏನಾದರೂ ಒಳಗೆ ಬಂತು ಅಂತಂದರೆ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತ ಬರುತ್ತೆ. ಹಾಗಾಗಿ ಕ್ಯಾಶ್ ಡೆಬಿಟಿಗೆ ಬರುತ್ತೆ. ಕ್ಯಾಶ್ ಅಕೌಂಟ್ ಡೆಟಾರ್ ಟು ಕಮಿಷನ್ ಅಕೌಂಟ್. ಇದಕ್ಕೆ ಮನಿಯನ್ನು ಡೆಬಿಟ್ ಮತ್ತು ಕ್ರೆಡಿಟಿಗೆ ಹಾಕಬೇಕು. ನೆಕ್ಸ್ಟು ಫಂಕ್ಷನಲ್ ಕೀ F6 ಹಾಕಬೇಕು. ಯಾಕಂತಂದರೆ ರಿಸೀವ್ ಮಾಡ್ಕೊಳ್ತಾ ಇರೋದು ಕಮಿಷನನ್ನು. ಇಲ್ಲಿ ನರೇಷನ್ ಬರಿಬೇಕು. ಬೀಯಿಂಗ್ ಕಮಿಷನ್ ರಿಸೀವ್ಡ್ ಫ್ರಮ್ ಸುರೇಶ್ ಅಂತ ನರೇಷನ್ ಬರಿಬೇಕು. F6 ಏನಿದೆ ಈ ಫಂಕ್ಷನಲ್ ಕೀಯನ್ನು ಹಾಕಬೇಕಾಗತ್ತೆ. ಇದನ್ನು ಯೂಸ್ ಮಾಡಿಕೊಂಡು ಏನು ರೆಸಿಪ್ಟ್ ವೋಚರನ್ನು ಕ್ರಿಯೇಟ್ ಮಾಡುವಂಥದ್ದು. ನೆಕ್ಸ್ಟು 12th ಒನ್, ಬಾಟ್ ಗೂಡ್ಸ್ ₹4000. ಇದು ಈಸಿಯಾಗಿದೆ. ಏನು, ಗೂಡ್ಸನ್ನು ಪರ್ಚೇಸ್ ಮಾಡ್ತಾ ಇರೋದು. 2 ಎಂಟ್ರಿ ಬರುತ್ತೆ. ಪರ್ಚೇಸ್ ಅಕೌಂಟ್ ಡಿಟಾರ್ ಟು ಕ್ಯಾಶ್ ಅಕೌಂಟ್ ಅಂತ. ಕ್ಯಾಶಾಗೆ ಪರ್ಚೇಸ್ ಮಾಡ್ತಿರೋದಲ್ಲ, ಯಾರು ಕ್ರೆಡಿಟ್ ಅಂತ ಏನು ಕೊಟ್ಟಿಲ್ಲ. ಹಾಗಾಗಿ ಪರ್ಚೇಸ್ ಅಕೌಂಟ್ ಡಿಟಾರ್ ಟು ಕ್ಯಾಶ್ ಅಕೌಂಟ್ ಅಂತ ಹಾಕ್ತೀವಿ. 4000. ಅಗೇನ್ ಅದು ಪರ್ಚೇಸ್ ವೋಚರ್ ಆಗಿರೋದ್ರಿಂದ ಫಂಕ್ಷನಲ್ ಕೀ F5 ಬರುತ್ತೆ. ನೆಕ್ಸ್ಟ್ 13th ಒನ್, ಸೋಲ್ಡ್ ಗೂಡ್ಸ್ ₹5000. ಗೂಡ್ಸನ್ನು ಏನು ಮಾಡ್ತಿದ್ದಾರೆ, ಸೇಲ್ ಮಾಡ್ತಾ ಇದ್ದಾರೆ. ಸೇಲ್ ಅನ್ನೋದು ಯಾವಾಗಲೂ ಕ್ರೆಡಿಟಿಗೆ ಬರುತ್ತೆ, ಕ್ಯಾಶ್ ಡೆಬಿಟಿಗೆ ಬರುತ್ತೆ. ಸೇಲ್ಸನ್ನು ಮಾಡ್ತಿದ್ದೀವಿ ಅಂತಂದರೆ ಏನಾಗುತ್ತೆ, ಸೇಲ್ಸ್ ಇಟ್ ಈಸ್ ಒನ್ ಆಫ್ ದಿ ಇನ್ಕಮ್. ಇನ್ಕಮ್ ಅಂತಂದರೆ ಎಲ್ಲ ಇನ್ಕಮ್ಮು ಕೂಡ ಕ್ರೆಡಿಟಿಗೆ ಹಾಕಬೇಕು. ಹಾಗೆಯೇ ಕ್ಯಾಶ್ ಏನಾಗುತ್ತೆ, ಕಮ್ಸ್ ಇನ್ ಆಗುತ್ತೆ. ಕಮ್ಸ್ ಇನ್ ಆಗುವಂಥ ಐಟಮು ಡೆಬಿಟಿಗೆ ಬರುತ್ತೆ, ರಿಯಲ್ ಅಕೌಂಟ್ ಆಗಿರೋದ್ರಿಂದ. ಹಾಗಾಗಿ ಕ್ಯಾಶ್ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಅಕೌಂಟ್. ಸೇಲ್ಸ್ ಯಾವಾಗಲೂ ಕ್ರೆಡಿಟಿಗೆ ಬರುತ್ತೆ, ಪರ್ಚೇಸ್ ಯಾವಾಗಲೂ ಡೆಬಿಟಿಗೆ ಬರುತ್ತೆ. ನೆಕ್ಸ್ಟ್ ಬೀಯಿಂಗ್ ಗೂಡ್ಸ್ ಸೋಲ್ಡ್ ಫಾರ್ ಕ್ಯಾಶ್ ₹5000. ಇದಕ್ಕೆ ಫಂಕ್ಷನಲ್ ಕೀ ಯಾವ್ದು ಬರುತ್ತೆ ಅಂತಂದರೆ F6 ಬರುತ್ತೆ. ಇಲ್ಲಿ F6 ಏನು ರೆಸಿಪ್ಟ್ ವೋಚರ್ ಆಗಿರುತ್ತೆ. ಅಂತಂದರೆ ಕ್ಯಾಶನ್ನು ನಾವು ರಿಸೀವ್ ಮಾಡ್ಕೊಳ್ತಾ ಇದ್ದೀವಿ, ಸೇಲ್ಸ್. F6 ಅಥವಾ ಸೇಲ್ಸ್ ವೋಚರ್ F8 ಇದನ್ನು ಹಾಕಿದ್ರೂ ನಡೆಯುತ್ತೆ. ಅಂತಂದರೆ F8 ನಾವು ಯೂಶ್ವಲಿ ಕ್ರೆಡಿಟಲ್ಲಿ ಸೇಲ್ಸ್ ಮಾಡಿದಾಗ ಏನು ಮಾಡ್ತೀವಿ, F8 ಹಾಕುವಂಥದ್ದು. ಇಲ್ಲಿ ಫುಲ್ ಕ್ಯಾಶನ್ನು ರಿಸೀವ್ ಮಾಡ್ಕೊಳ್ತಾ ಇದ್ದೀವಿ, ಹಾಗಾಗಿ ಮನಿ ಫುಲ್ ರಿಕವರಿ ಆಗ್ತಿದೆ. ಹಾಗಾಗಿ ರೆಸಿಪ್ಟ್ ವೋಚರನ್ನು ಯೂಸ್ ಮಾಡಬೇಕು. ಹಾಗಾಗಿ ಇಲ್ಲಿ F6 ಹಾಕಬೇಕು. ನೀವು ಅದು ವೋಚರ್ಸ್ ಕ್ಲಾಸ್ ಮಾಡುವಾಗ ನೀಟಾಗಿ ನೋಡಿದರೆ ಗೊತ್ತಾಗುತ್ತೆ. ಸೇಲ್ಸ್ ವೋಚರ್ ಅಂತಂದರೆ ಅಲ್ಲಿ ಕ್ರೆಡಿಟಿಗೆ ಪರ್ಚೇಸ್ ಮಾಡಿದವ್ರದ್ದು ಮೆನ್ಷನ್ ಮಾಡ್ತೀವಿ. ಹಾಗೆಯೇ ಕ್ಯಾಶಲ್ಲಿ ಮಾಡಿದವ್ರದ್ದು ಕೂಡ ಕೆಲವೊಂದು ಸಲ ಸೇಲ್ಸ್ ವೋಚರಿಗೆ ಹಾಕ್ತೀವಿ. ಆದರೆ ಫುಲ್ ಅಮೌಂಟ್ ರಿಸೀವ್ ಆಗಿರೋದ್ರಿಂದ ಇಲ್ಲಿ F6 ಫಂಕ್ಷನಲ್ ಕೀಯನ್ನು ಯೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟು 14th ಒನ್, ಸೋಲ್ಡ್ ಗೂಡ್ಸ್ ಟು ಶೆನಾಯ್ ₹3000. ಶೆನಾಯ್ ಅನ್ನೋರಿಗೆ ₹3000 ವ್ಯಾಲ್ಯೂದು ಗೂಡ್ಸನ್ನು ಸೇಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಕ್ಯಾಶ ಕ್ರೆಡಿಟಾ ಅಂತ ಏನು ತೋರಿಸಿಲ್ಲ. ಹೀಗಿದ್ದಾಗ ನಾವು ಏನು ಅಂದ್ಕೋಬೇಕು ಅಂತಂದರೆ ಅದು ಕ್ರೆಡಿಟ್ ಬೇಸಿಸ್ ಅಂತ ಕನ್ಸಿಡರ್ ಮಾಡಬೇಕು. ಅಲ್ಲಿ ಯಾರಾದರೂ
ಪರ್ಸನ್ಸ್ ನೇಮ್ ಬಂತು ಅಂತಂದರೆ ಅದು ಕ್ರೆಡಿಟ್ ಬೇಸಿಸಲ್ಲಿ ಕೊಟ್ಟಿರೋ ಅಂಥದ್ದು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಹಾಗಾಗಿ ಇಲ್ಲಿ ಸೇಲ್ಸ್ ಅಕೌಂಟ್ ಒಂದು ಬರುತ್ತೆ, ಶನಾಯ್ ಅಕೌಂಟ್ ಒಂದು ಬರುತ್ತೆ. ಸೇಲ್ಸ್ ಯಾವಾಗಲೂ ಕ್ರೆಡಿಟಿಗೆ ಬರುತ್ತೆ. ಇನ್ನು ಶನಾಯ್ ಅನ್ನೋದು ಇಟ್ ಈಸ್ ಅ ಪರ್ಸ್ನಲ್ ಅಕೌಂಟಿಗೆ ಬರೋ ಅಂಥದ್ದು. ಅವ್ರು ಏನು ಮಾಡ್ತಾ ಇದ್ದೀವಿ, ಗೂಡ್ಸನ್ನು ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ. ಶನಾಯ್ ಏನು ಮಾಡ್ತಿರೋದು, ಗೂಡ್ಸನ್ನು ಸೇಲ್ ಮಾಡ್ತಾ ಇದ್ದೀವಿ, ನಾವು ಸೇಲ್ ಮಾಡ್ತಿದ್ದೀವಿ ಅಂತಂದರೆ ಅವರು ರಿಸೀವ್ ಮಾಡ್ಕೊಳ್ತಾರೆ, ಹಾಗಾಗಿ ರಿಸೀವರ್ ಆಗ್ತಾರೆ. ಪರ್ಸ್ನಲ್ ಅಕೌಂಟ್ ರೂಲ್ ಹೇಳುತ್ತೆ ಡೆಬಿಟ್ ದ ರಿಸೀವರ್ ಕ್ರೆಡಿಟ್ ದ ಗೀವರ್ ಅಂತ ಹೇಳುತ್ತೆ. ಹಾಗಾಗಿ ಶನಾಯ್ ಅಕೌಂಟು ಡೆಬಿಟಿಗೆ ಹೋಗುತ್ತೆ. ಶನಾಯ್ ಅಕೌಂಟ್ ಡೆಟಾರ್ ಟು, ಇಲ್ಲಿ ಥರ್ಡ್ ಒನ್ ಇದೆ ನೋಡಿ, ಶನಾಯ್ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಅಕೌಂಟ್. ಅಲ್ಲಿ ನರೇಷನ್ ಬೀಯಿಂಗ್ ಗೂಡ್ಸ್ ಸೋಲ್ಡ್ ಆನ್ ಕ್ರೆಡಿಟ್, ಈ ರೀತಿ ಅಡ್ಜಸ್ಟ್ಮೆಂಟ್ ಹಾಕಬೇಕು. ನೆಕ್ಸ್ಟ್ ಮನಿ ಡೆಬಿಟ್ ಮತ್ತು ಕ್ರೆಡಿಟಿಗೆ ಹಾಕ್ತೀರಾ. ನೆಕ್ಸ್ಟ್ ಫಂಕ್ಷನಲ್ ಕೀ, ಇಲ್ಲಿ ನೋಡಿ F8 ಯೂಸ್ ಮಾಡ್ತೀವಿ. ಯಾಕಂತಂದರೆ ಇಲ್ಲಿ ಶನಾಯ್ ಅಕೌಂಟ್ ಬಂದಿದೆ ಅಂತಂದರೆ ಕ್ರೆಡಿಟಿಗೆ ಸೇಲ್ ಮಾಡ್ತಾ ಇರೋವಂಥದ್ದು. ಹಾಗಾಗಿ F8 ಸೇಲ್ಸ್ ವೋಚರಿಗೆ ಬರುತ್ತೆ. ಸೇಲ್ಸ್ ವೋಚರು F8 ಫಂಕ್ಷನಲ್ ಕೀಯನ್ನು ಇಲ್ಲಿ ಹಾಕಬೇಕು. ನೆಕ್ಸ್ಟ್ 13th ಒನ್ ಸೋಲ್ಡ್ ಗೂಡ್ಸ್ ರುಪೀಸ್ 15th ಒನ್ ಬಾಟ್ ಗೂಡ್ಸ್ ಫ್ರಮ್ ರಮೇಶ್ ರುಪೀಸ್ 2000. ರಮೇಶ್ ಅನ್ನೋರಿಂದ ಗೂಡ್ಸನ್ನು ಪರ್ಚೇಸ್ ಮಾಡ್ತಿದ್ದಾರೆ. ಇಲ್ಲೂ ಕೂಡ ಕ್ಯಾಶಾ ಅಥವಾ ಕ್ರೆಡಿಟಾ ಅಂತ ತೋರಿಸಿಲ್ಲ. ಹೀಗಿದ್ದಾಗ ನಾವು ಕ್ರೆಡಿಟ್ ಅಂತ ಕನ್ಸಿಡರ್ ಮಾಡಬೇಕು. ಇಲ್ಲಿ ಪರ್ಚೇಸ್ ಅಕೌಂಟ್ ಒಂದು ಬರುತ್ತೆ, ರಮೇಶ್ ಅಕೌಂಟ್ ಒಂದು ಬರುತ್ತೆ. ರಮೇಶ್ ಇಲ್ಲಿ ನಮಗೆ ಸಾಲ್ವಾಗಿ ಗೂಡ್ಸನ್ನು ಸೇಲ್ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರು ಏನಾಗ್ತಾರೆ, ಗೀವರ್ ಆಗ್ತಾರೆ. ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗೀವರ್. ಹಾಗಾಗಿ ರಮೇಶ್ ಅಕೌಂಟು ಕ್ರೆಡಿಟಿಗೆ ಬರುತ್ತೆ, ಪರ್ಚೇಸ್ ಅಕೌಂಟು ಡೆಬಿಟಿಗೆ ಬರುತ್ತೆ. ಪರ್ಚೇಸ್ ಅಂತಂದರೆ ಇಟ್ ಈಸ್ ಅ ಎಕ್ಸ್ಪೆಂಡಿಚರ್, ಯಾವಾಗಲೂ ಕೂಡ ಅದು ಡೆಬಿಟಿಗೆ ಬರಲೇಬೇಕು. ಪರ್ಚೇಸ್ ಅಕೌಂಟ್ ಡೆಟಾರ್ ಟು ರಮೇಶ್ ಅಕೌಂಟ್, ಇಲ್ಲ ಟು ಕ್ಯಾಶ್ ಅಕೌಂಟ್. ಅಲ್ಲಿ ಕ್ಯಾಶ್ ಅಂತ ಮೆನ್ಷನ್ ಮಾಡಿಲ್ಲ, ಇಲ್ಲಿ ಅವರು ರಮೇಶ್ ಅಂತಲೇ ಹಾಕಬೇಕು. ಇಲ್ಲಿ ತಪ್ಪಾಗಿದೆ, ಅದನ್ನು ಸ್ವಲ್ಪ ಕರೆಕ್ಷನ್ಸ್ ಮಾಡ್ಕೊಳ್ಳಿ. ಬಾಟ್ ಗೂಡ್ಸ್ ಫ್ರಮ್ ರಮೇಶ್ ಅಂತಲೇ ಇರೋ ಅಂಥದ್ದು, ಕ್ಯಾಶ್ ಅಂತ ಕೊಟ್ಟಿಲ್ಲ, ಇಲ್ಲಿ ಮಿಸ್ಟೇಕ್ ಆಗಿದೆ. ಪರ್ಚೇಸ್ ಅಕೌಂಟ್ ಡೆಟಾರ್ ಟು ರಮೇಶ್ ಅಕೌಂಟ್ ಅಂತ ತಗೊಳ್ಳಿ. ಬೀಯಿಂಗ್ ದ ಗೂಡ್ಸ್ ಪರ್ಚೇಸ್ಡ್ ಆನ್ ಕ್ರೆಡಿಟ್ ಅಂತ ಇದು ನರೇಷನ್ ಕರೆಕ್ಟ್ ಇದೆ. ನೆಕ್ಸ್ಟ್ ಅಮೌಂಟ್ ಹಾಕಿ. ಫಂಕ್ಷನಲ್ ಕೀ ಇಲ್ಲಿ F9 ಬರುತ್ತೆ, ಯಾಕಂತಂದರೆ ಪರ್ಚೇಸ್ಗೆ ರಿಲೇಟೆಡ್ ಆಗಿ ಬರೋ ಅಂಥದ್ದು, ಮತ್ತು ಕ್ರೆಡಿಟ್ ಬೇಸಿಸಲ್ಲಿ ಕೂಡ ಪರ್ಚೇಸ್ ಮಾಡಿದ್ದಾರೆ. ಹಾಗಾಗಿ ಫಂಕ್ಷನಲ್ ಕೀ F9 ಬರುತ್ತೆ. ನೆಕ್ಸ್ಟು 16th ಒನ್ ಬಾಟ್ ಫ್ರಮ್ ಕಾಮತ್ ಫಾರ್ ಕ್ಯಾಶ್ ರುಪೀಸ್ 5000. ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ಕ್ಯಾಶಾ ಕ್ರೆಡಿಟಾ ಅಂತ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಇಲ್ಲಿ ಕ್ಯಾಶ್ ಅಂತ ಹೇಳಿರೋದ್ರಿಂದ ಇಲ್ಲಿ ಪರ್ಸನ್ಸ್ ನೇಮ್ ಮೆನ್ಷನ್ ಮಾಡುವಂಥ ಅಗತ್ಯ ಇರೋದಿಲ್ಲ. ಪರ್ಚೇಸ್ ಅಕೌಂಟ್ ಒಂದು ಬರುತ್ತೆ, ಕ್ಯಾಶ್ ಅಕೌಂಟ್ ಒಂದು ಬರುತ್ತೆ. ಪರ್ಚೇಸ್ ಅಂತಂದರೆ ಎಕ್ಸ್ಪೆಂಡಿಚರು ಡೆಬಿಟಿಗೆ ಬರುತ್ತೆ ಯಾವಾಗಲೂ. ಕ್ಯಾಶ್ ಅಂತಂದರೆ ಗೋಸ್ ಔಟ್ ಆಗುತ್ತೆ, ನಾವು ಪರ್ಚೇಸ್ ಮಾಡಿದ್ದೀವಿ ಅಂತಂದರೆ ಮನಿ ನಮ್ಮಿಂದ ಹೋಗೋ ಅಂಥದ್ದು. ಹಾಗಾಗಿ ಕ್ಯಾಶು ಗೋಸ್ ಔಟ್ ಆಗುತ್ತೆ, ಹಾಗಾಗಿ ಕ್ಯಾಶು ಕ್ರೆಡಿಟಿಗೆ ಬರುತ್ತೆ. ಪರ್ಚೇಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ಇಲ್ಲಿ 5000 ಎರಡನ್ನೂ ಹಾಕ್ತೀರಾ. ನೆಕ್ಸ್ಟ್ ಇಲ್ಲಿ ಕ್ಯಾಶಲ್ಲಿ ಪರ್ಚೇಸ್ ಮಾಡಿರೋದ್ರಿಂದ ಪೇಮೆಂಟ್ ಏನಾಗಿದೆ, ಆಗಲೇ ಪೇ ಮಾಡಿರೋದು, ಹಾಗಾಗಿ ಇದನ್ನು ಪೇಮೆಂಟ್ ವೋಚರ್ ಅಂತ ಕನ್ಸಿಡರ್ ಮಾಡಿಬಿಟ್ಟು F5 ಫಂಕ್ಷನಲ್ ಕೀ ಏನಿದೆ ಅದನ್ನು ಇಲ್ಲಿ ಮೆನ್ಷನ್ ಮಾಡ್ತೀರಾ. ನೆಕ್ಸ್ಟ್ 17th ಒನ್ ಪೇಯ್ಡ್ ಕ್ಯಾರಿಯೇಜ್ ರುಪೀಸ್ 500. ಕ್ಯಾರಿಯೇಜ್ ಅಂತಂದರೆ ಇದು ಎಕ್ಸ್ಪೆಂಡಿಚರ್ ಅಂತ ಕನ್ಸಿಡರ್ ಮಾಡ್ತೀವಿ. ಕ್ಯಾರಿಯೇಜ್ ಅಂತಂದರೆ ಈಗ ಗೂಡ್ಸ್ ಏನಾದ್ರೂ ಟ್ರಾನ್ಸ್ಪೋರ್ಟ್ ಮಾಡೋದು ಒಂದು ಕಡೆಯಿಂದ ಇನ್ನೊಂದು ಕಡೆ, ಅದನ್ನು ಕ್ಯಾರಿಯೇಜ್ ಅಂತ ಕರಿತೀವಿ. ಅದು ಕ್ಯಾರಿಯೇಜ್ ಅಂತ ಇಟ್ ಈಸ್ ಒನ್ ಆಫ್ ದಿ ಎಕ್ಸ್ಪೆಂಡಿಚರ್. ಹಾಗಾಗಿ ಕ್ಯಾರಿಯೇಜ್ ಅಕೌಂಟು ಮತ್ತು ಕ್ಯಾಶ್ ಅಕೌಂಟು ಎರಡು ಬರುತ್ತೆ ಇಲ್ಲಿ ಪೇಯ್ಡ್ ಕ್ಯಾರಿಯೇಜ್ ಅಂತ ಬಂದಾಗ. ಕ್ಯಾರಿಯೇಜ್ ಅನ್ನೋದು ಎಕ್ಸ್ಪೆಂಡಿಚರ್ ಆಗಿರೋದ್ರಿಂದ ಡೆಬಿಟಿಗೆ ಹೋಗುತ್ತೆ. ಇನ್ನು ಕ್ಯಾಶ್ ಅಂತಂದರೆ ಎಕ್ಸ್ಪೆಂಡಿಚರ್ ಅಂತಂದರೆ ಆಲ್ಮೋಸ್ಟ್ ಕ್ಯಾಶ್ ನಮ್ಮಿಂದ ಹೋಗೋ ಅಂಥದ್ದು, ಗೋಸ್ ಔಟ್ ಆಗುತ್ತೆ. ಹಾಗಾಗಿ ಕ್ಯಾಶು ಕ್ರೆಡಿಟಿಗೆ ಬರುತ್ತೆ. ಕ್ಯಾರಿಯೇಜ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಅಂತ ನೀವು ಅಕೌಂಟಿಂಗ್ ಟ್ರೀಟ್ಮೆಂಟ್ ಈ ರೀತಿ ಜರ್ನಲ್ ಎಂಟ್ರೀಸನ್ನು ಪಾಸ್ ಮಾಡ್ತೀರಾ. ನೆಕ್ಸ್ಟ್ ಅಲ್ಲಿ ಇದು ನರೇಷನ್ನು ಬೀಯಿಂಗ್ ಪೇಯ್ಡ್ ಕ್ಯಾರಿಯೇಜ್ ಅಂತ ಹಾಕಬೇಕು. ಡೆಬಿಟಿಗೆ 500, ಕ್ರೆಡಿಟಿಗೆ 500 ಹಾಕ್ತೀರಾ. ನೆಕ್ಸ್ಟ್ ಫಂಕ್ಷನಲ್ ಕೀ F5 ಬರುತ್ತೆ. F5 ಅಂತಂದರೆ ಅದು ಪೇಮೆಂಟ್ ವೋಚರು, ಕ್ಯಾಶನ್ನ ನಾವು ಪೇ ಮಾಡಿದ್ದೀವಿ, ಹಾಗಾಗಿ ಅದೇನಾಗುತ್ತೆ F5ಗೆ ಬರೋ ಅಂಥದ್ದು. ನೆಕ್ಸ್ಟ್ 18th ಒನ್ ಸೋಲ್ಡ್ ಗೂಡ್ಸ್ ಟು ರಾಜೇಶ್ ಫಾರ್ ಕ್ಯಾಶ್ ರುಪೀಸ್ 6000. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಫಾರ್ ಕ್ಯಾಶ್ ಅಥವಾ ಕ್ರೆಡಿಟ್ ಅಂತ ಬೇಕಿದ್ರೆ ಮೆನ್ಷನ್ ಮಾಡಿದರೆ ನಾವು ರಾಜೇಶ್ ಅಂತ ತಗೊಳ್ತಿದ್ವಿ. ಇಲ್ಲಿ ಕ್ಯಾಶ್ ಅಂತಲೇ ಮೆನ್ಷನ್ ಮಾಡಿದ್ದಾರೆ, ಹಾಗಾಗಿ ರಾಜೇಶ್ ಅಕೌಂಟನ್ನು ಮೇಂಟೈನ್ ಮಾಡೋ ಅಗತ್ಯ ಇರೋದಿಲ್ಲ. ಕ್ಯಾಶ್ ನಮಗೆ ರಿಸೀವ್ ಆಗಿದೆ. ಸೇಲ್ಸ್ ಅಕೌಂಟ್ ಡೆಟಾರ್ ಟು
ಕ್ಯಾಶ್ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಅಕೌಂಟ್ ಬರುತ್ತೆ. ಕ್ಯಾಶ್ ಯಾಕೆ ಅಂತಂದರೆ ಕ್ಯಾಶ್ ಏನಾಗುತ್ತೆ, ಸೇಲ್ಸ್ ಮಾಡಿದಾಗ ನಮಗೆ ಕಮ್ಸ್ ಇನ್ ಆಗುತ್ತೆ, ಅಂದರೆ ಡೆಬಿಟ್ ವಾಟ್ ಕಮ್ಸ್ ಇನ್. ಹಾಗಾಗಿ ಕ್ಯಾಶ್ ಅಕೌಂಟ್ ಡೆಬಿಟಿಗೆ ಹೋಗುತ್ತೆ, ಸೇಲ್ಸ್ ಅಕೌಂಟು ಕ್ರೆಡಿಟಿಗೆ ಹೋಗುತ್ತೆ. ಕ್ಯಾಶ್ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಅಕೌಂಟ್ ಅಂತ ತಗೊಳ್ತೀವಿ. ಇಲ್ಲಿ ನರೇಷನ್ ಬೀಯಿಂಗ್ ದ ಗೂಡ್ಸ್ ಸೋಲ್ಡ್ ಫಾರ್ ಕ್ಯಾಶ್, ಮತ್ತು ಡೆಬಿಟಿಗೆ 6000, ಕ್ರೆಡಿಟಿಗೆ 6000. ಇಲ್ಲಿ F6 ಫಂಕ್ಷನಲ್ ಕೀಯನ್ನು ಯೂಸ್ ಮಾಡ್ತೀವಿ. ಯಾಕಂತಂದರೆ ಕ್ಯಾಶ್ ನಮಗೆ ಎಲ್ಲ ರಿಕವರಿ ಆಗಿದೆ. ಇನ್ ಕೇಸ್ ಅದೇನಾದರೂ ಕ್ರೆಡಿಟ್ ಬೇಸಿಸ್ ಆಗಿದ್ದರೆ ಅದನ್ನು ಸೇಲ್ಸ್ ವೋಚರ್ ಅಂತ ಕನ್ಸಿಡರ್ ಮಾಡಿ F8 ಹಾಕ್ತಿದ್ವಿ. ಇದು ಎಲ್ಲ ಕ್ಯಾಶು ರಿಕವರಿ ಆಗಿರೋದ್ರಿಂದ F6 ಅಂತಂದರೆ ರೆಸಿಪ್ಟ್ ವೋಚರ್ ಅಂತಂದರೆ ವೆನ್ ವಿ ರಿಸೀವ್ ದ ಚೆಕ್ ಆರ್ ಕ್ಯಾಶ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ F6 ಫಂಕ್ಷನಲ್ ಕೀಯನ್ನು ಹಾಕಬೇಕು. ನೆಕ್ಸ್ಟು 19th ಒನ್, ಪೇಯ್ಡ್ ಪೋಸ್ಟೇಜ್ ₹300. ಪೋಸ್ಟೇಜ್ ಅಂತಂದರೆ ಇದು ಕೂಡ ಎಕ್ಸ್ಪೆಂಡಿಚರ್. ಪೋಸ್ಟೇಜ್ ಅಂತಂದರೆ ಈಗ ಪೋಸ್ಟಲ್ ಚಾರ್ಜಸ್, ಈಗ ಏನಾದರೂ ಪೋಸ್ಟ್ ಮಾಡೋದಿರುತ್ತೆ, ಕೊರಿಯರ್ ಮಾಡೋದಿರುತ್ತೆ, ಇದನ್ನು ಪೋಸ್ಟೇಜ್ ಚಾರ್ಜಸ್ ಅಂತ ಕರಿತೀವಿ. ಇದೇನು ಎಕ್ಸ್ಪೆಂಡಿಚರ್ ಆಗಿರುತ್ತೆ. ನಾಮಿನಲ್ ಅಕೌಂಟಲ್ಲಿ ಎಕ್ಸ್ಪೆಂಡಿಚರ್ ಅಂತಂದರೆ ಡೆಬಿಟಿಗೆ ಹಾಕಬೇಕು. ಹಾಗಾಗಿ ಪೋಸ್ಟೇಜ್ ಅಕೌಂಟು ಡೆಬಿಟಿಗೆ ಬರುತ್ತೆ. ಇನ್ನು ಆಟೋಮೆಟಿಕ್ಕಾಗಿ ಕ್ಯಾಶ್ ಏನಾಗುತ್ತೆ, ಗೋಸ್ ಔಟ್ ಆಗುತ್ತೆ, ಕ್ಯಾಶು ಕ್ರೆಡಿಟಿಗೆ ಬರುತ್ತೆ. ಪೋಸ್ಟೇಜ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ಡೆಬಿಟಿಗೆ 300 ಹಾಕ್ತೀರಾ, ಕ್ರೆಡಿಟಿಗೆ 300 ಹಾಕ್ತೀರಾ. ನರೇಷನ್ನು ಬೀಯಿಂಗ್ ದ ಪೋಸ್ಟೇಜ್ ಚಾರ್ಜಸ್ ಪೇಯ್ಡ್, ಈ ನರೇಷನನ್ನು ಬರೀತೀರಾ. ಅದಾದಮೇಲೆ ಫಂಕ್ಷನಲ್ ಕೀ ಏನು ಬರುತ್ತೆ, F5. ಯಾಕಂತಂದರೆ ಅದು ಪೇಮೆಂಟ್ ಆಗಿದ್ದೆ, ಹಾಗಾಗಿ ಪೇಮೆಂಟ್ ವೋಚರ್ ಅಂತ ಕನ್ಸಿಡರ್ ಮಾಡಿಬಿಟ್ಟು F5 ಫಂಕ್ಷನಲ್ ಕೀಯನ್ನು ಹಾಕ್ತೀರಾ. ನೆಕ್ಸ್ಟ್ ಲಾಸ್ಟ್ ಒನ್, ವಿತ್ಡ್ರಾನ್ ಕ್ಯಾಶ್ ಫ್ರಮ್ ಆಫೀಸ್ ಫಾರ್ ಪರ್ಸ್ನಲ್ ಯೂಸ್ ₹2000. ಕ್ಯಾಶ್ ಏನು ಮಾಡ್ಕೊಳ್ತಾ ಇದ್ದಾರೆ, ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ, ಆಫೀಸಿಂದ ತಗೊಳ್ತಾ ಇರೋಂಥದ್ದು ಪರ್ಸ್ನಲ್ ಯೂಸಿಗೆ ಏನು ಮಾಡ್ತಾ ಇದ್ದಾರೆ, ಕ್ಯಾಶನ್ನು ತೊಗೊಳ್ತಾ ಇದ್ದಾರೆ. ಪರ್ಸನಲ್ ಯೂಸ್ ಅಂತ ಬಂತು ಅಂತಂದರೆ ನೀವು ಡ್ರಾಯಿಂಗ್ ಅಕೌಂಟ್ ಅಂತ ಕನ್ಸಿಡರ್ ಮಾಡಬೇಕು. ಇಲ್ಲಿ ಡ್ರಾಯಿಂಗ್ ಅಕೌಂಟ್ ಅಂತಂದರೆ ಇದು ಎಕ್ಸ್ಪೆಂಡಿಚರ್ ಥರ, ಒಂದು ಆಫೀಸ್ಗೆ ಎಕ್ಸ್ಪೆಂಡಿಚರ್ ಥರ ಬರುತ್ತೆ. ಇದನ್ನು ಡೆಬಿಟಿಗೆ ಹಾಕಬೇಕು. ಡ್ರಾಯಿಂಗ್ ಅಕೌಂಟು ಡೆಬಿಟಿಗೆ ಹೋಗುತ್ತೆ. ಇನ್ನು ಕ್ಯಾಶ್ ಏನಾಗುತ್ತೆ, ಗೋಸ್ ಔಟ್ ಆಗುವಂಥದ್ದು, ಹಾಗಾಗಿ ಅದನ್ನು ಕ್ರೆಡಿಟಿಗೆ ಹಾಕ್ತೀರಾ. ನೆಕ್ಸ್ಟ್ ಫಂಕ್ಷನಲ್ ಕೀ ಇಲ್ಲಿಗೆ F5 ಬರುತ್ತೆ, ಪೇಮೆಂಟ್ ಆಗುತ್ತೆ ಅಂತಂದರೆ ಬೀಯಿಂಗ್ ವಿತ್ಡ್ರಾನ್ ಫಾರ್ ಪರ್ಸ್ನಲ್ ಯೂಸ್ ಅಂತಂದರೆ ಆಫೀಸ್ ಮನಿಯನ್ನು ಪರ್ಸ್ನಲ್ ಯೂಸಿಗೆ ಅಂತ ವಿತ್ಡ್ರಾ ಮಾಡಿದ್ದಾರೆ, ಹಾಗಾಗಿ ಪೇಮೆಂಟ್ ಆಗಿದೆ. ಅಲ್ಲಿ ಇದನ್ನು ಪೇಮೆಂಟ್ ವೋಚರ್ ಅಂತ ಕನ್ಸಿಡರ್ ಮಾಡಿಬಿಟ್ಟು F5 ಫಂಕ್ಷನಲ್ ಕೀಯನ್ನು ಹಾಕಬೇಕು. ಇನ್ನು ನಾರ್ಮಲ್ ಗೋಪಾಲ್ ಡ್ರಾಯಿಂಗ್ ಅಕೌಂಟ್ ಯಾವಾಗಲೂ ಕೂಡ ಡೆಬಿಟಿಗೆ ಬರುತ್ತೆ. ಪರ್ಸ್ನಲ್ ಯೂಸ್ ಅಂತ ನಿಮಗೇನಾದರೂ ಯಾವುದಾದ್ರೂ ಎಂಟ್ರಿನಲ್ಲಿ ಕೇಳಿದ್ರು ಅಂತಂದರೆ ಡ್ರಾಯಿಂಗ್ ಅಕೌಂಟ್ ಅಂತ ಕನ್ಸಿಡರ್ ಮಾಡಿ ಅದನ್ನು ಡೆಬಿಟಿಗೆ ಹಾಕಬೇಕು. ಇನ್ನು ಆಟೋಮೆಟಿಕ್ಕಾಗಿ ಕ್ಯಾಶ್ ಏನಾಗುತ್ತೆ, ಗೋಸ್ ಔಟ್ ಆಗುವಂಥದ್ದು. ಕ್ಯಾಶ್ ಗೋಸ್ ಔಟ್ ಆಯಿತು ಅಂತಂದರೆ ಅದು ಕ್ರೆಡಿಟಿಗೆ ಬರುತ್ತೆ. ಹಾಗಾಗಿ ಗೋಪಾಲ್ ಡ್ರಾಯಿಂಗ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್, ನರೇಷನ್ ಬೀಯಿಂಗ್ ವಿತ್ಡ್ರಾನ್ ಫಾರ್ ಪರ್ಸ್ನಲ್ ಯೂಸ್ ಅಂತ ಹಾಕಬೇಕು. ನೆಕ್ಸ್ಟ್ ಡೆಬಿಟಿಗೆ 2000, ಕ್ರೆಡಿಟಿಗೆ 2000. ಫಂಕ್ಷನಲ್ ಕೀ F5 ಬರುತ್ತೆ, ಯಾಕಂತಂದರೆ ಅದು ಪೇಮೆಂಟ್ ಆಗಿರೋ ಅಂಥದ್ದು. ಹಾಗಾಗಿ ಪೇಮೆಂಟ್ ವೋಚರ್ಗೆ F5 ಫಂಕ್ಷನಲ್ ಕೀಯನ್ನು ಯೂಸ್ ಮಾಡೋದ್ರಿಂದ ಇಲ್ಲಿ F5 ಅಂತ ಬರಿಬೇಕು. ಈ ರೀತಿಯಾಗಿ ಕೇಳ್ತಾರೆ ನಿಮಗೆ. ಜರ್ನಲೈಸ್ ದ ಫಾಲೋಯಿಂಗ್ ಎಂಟ್ರೀಸ್ ಅಥವಾ ಜರ್ನಲ್ ಆ್ಯಂಡ್ ವಾಚಿಂಗ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ದ ಬುಕ್ಸ್ ಆಫ್ ಅಂತ ಹೇಳಿಬಿಟ್ಟು ಒಂದು ಕಂಪ್ನಿ ನೇಮನ್ನು ಕೊಡ್ತಾರೆ. ಈ ರೀತಿ ಮಾಡಬೇಕು ನೀವು. ಈ ಫಾರ್ಮ್ಯಾಟಲ್ಲಿ ಮಾಡಿದ್ರೆ ನಿಮಗೆ 15 ಮಾರ್ಕು ಬರುತ್ತೆ. 15 ಮಾರ್ಕಿಗೆ ಕೇಳೋ ಅಂಥದ್ದು. ಇನ್ನು ನೆಕ್ಸ್ಟು ಇನ್ನೊಂದು ಪ್ರಾಬ್ಲಮ್ ಇದೆ, ಅದನ್ನು ನಾನು ನಿಮಗೆ ಡೈರೆಕ್ಟ್ ಕ್ಲಾಸಿಗೆ ಬಂದುಬಿಟ್ಟು ಅದೊಂದು ಪ್ರಾಬ್ಲಮನ್ನು ಹಾಗೆ ಮಾಡ್ತೀನಿ. ಇದು ನೀಟಾಗಿ ನೋಡ್ಕೊಳ್ಳಿ. 2 ವಿಡಿಯೋದಲ್ಲಿದೆ, ಎರಡನ್ನ ನೀಟಾಗಿ ನೋಡಿಬಿಟ್ಟು ನೋಟ್ಸಿಗೆ ಬರ್ಕೊಂಡಿರಿ. ಓಕೆ, ಥ್ಯಾಂಕ್ ಯು ಆಲ್.